ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಾಪೌಲಶಶ್ಚೈವ ಚ ಮನೋಜವನೋ ಭೃಗುಃ ಶವನಕೋಷ್ಠಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಭಗವಂತನು ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಗುರುವಿನ ಸಂಚಾರ ಅಥವಾ ಗುರುವಿನ ಪರಿವರ್ತನೆ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ನೋಡಿ, ಮಿಥುನ ರಾಶಿಯಲ್ಲಿರುವಂತಹ ಗುರುವು ಕರ್ಕಾಟಕ ರಾಶಿಗೆ 1/6/2026 ಕರ್ಕಾಟಕ ರಾಶಿಗೆ ಉಚ್ಚಸ್ಥಾನ. ಕರ್ಕಾಟಕ ರಾಶಿ ಅಂತಂದರೆ ಅಂಥ ಸ್ಥಾನಕ್ಕೆ ಗುರು ಹೋಗ್ತಾನೆ. ಹಾಗೆ ಕರ್ಕಾಟಕ ರಾಶಿಯಲ್ಲೂ ಕೂಡ ಈ ಮುಂದಿನ ಯುಗಾದಿವರೆಗೂ ಕೂಡ ಇರುವುದಿಲ್ಲ. ಪುನಃ ಮತ್ತೆ ಸಿಂಹರಾಶಿಗೂ ಕೂಡ 31/10/2026 ಪುನಃ ಮತ್ತೆ ಸಿಂಹರಾಶಿಗೆ ಗುರು ಪರಿವರ್ತನೆ ಆಗ್ತಾನೆ. ಹಾಗೆ ಸಿಂಹರಾಶಿಯಿಂದ ಪುನಃ ಮತ್ತೆ ವಕ್ರವಾದಂಥ ಒಂದು ಸ್ಥಿತಿ 24/1/2027. ಹಾಗೆ 2027ನೇ ಇಸ್ವಿ ಜನವರಿಯಲ್ಲಿ ಪುನಃ ಗುರು ಮತ್ತೆ ಕರ್ಕ ರಾಶಿಗೆ ವಕ್ರವಾಗ್ತಾನೆ. ಹೀಗೆ ಇಂತಹ ಒಂದು ಗುರುವಿನ ಪರಿವರ್ತನೆ, ಗುರುವಿನ ಆಗಮನ ಹೇಳುವಂಥದ್ದಾಗತ್ತೆ. ಹಾಗಾಗಿ ಬೇರೆ ಎಲ್ಲ ರಾಶಿಗೆ ನೋಡ್ತಾ ಇದ್ದೇವೆ. ಕನ್ಯಾ ರಾಶಿಗೆ ಹೇಗಿದೆ? ಯಾಕಂದರೆ ಕನ್ಯಾ ರಾಶಿ ಬುಧನ ರಾಶಿ. ಬುಧನ ರಾಶಿಗೆ ಏಕಾದಶ ರಾಶಿಗೆ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಗುರುವಿನ ಫಲ ಏನು? ಗುರು ಏನಾದರೂ ಕನ್ಯಾ ರಾಶಿಯವರಿಗೆ ಶುಭವನ್ನು ಉಂಟು ಮಾಡ್ತಾನ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕ, ದಶಾಭುಕ್ತಿಗಳು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ವ್ಯತ್ಯಾಸಗಳು ಕೂಡ ಉಂಟಾಗಬಹುದು. ಇದು ಗೋಚಾರದಲ್ಲಿರುವಂತಹ ಗ್ರಹಗಳನ್ನು ನಾವು ನೋಡಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್ವೇಶ್ವರಾಣಾಂ ಗುರುಹು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅರ್ಥ ಏನಂತಂದರೆ, ಗುರು ಸರ್ವೇಶ್ವರನ ಅನುಗ್ರಹವನ್ನು ಕೊಡುವಂತಹ ಒಂದು ಶಕ್ತಿ ಈ ಗುರುವಿನಲ್ಲಿದೆ. ಹಾಗಾಗಿ ಅಂತಹ ಆ ಗುರುವಿನ ಬದಲಾವಣೆ ಅಥವಾ ಗುರುವಿನ ಪರಿವರ್ತನೆ ಹೇಳುವಂಥದ್ದು ಮನುಷ್ಯನ ಮೇಲೆ ಅಪಾರವಾದಂತಹ ಬದಲಾವಣೆಯನ್ನು ಗುರು ನೀಡ್ತಾನೆ. ಹಾಗಾಗಿ ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ. ಮತ್ತು ಗುರುವಿನ ಅತ್ಯಂತ ಶ್ರೇಷ್ಠವಾದಂಥ ಬಲ ಅನುಗ್ರಹ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಹೇಳುವಂತಹ ಒಂದು ಬದಲಾವಣೆಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಏಕಾದಶ ಸ್ಥಾನ ಅಂತಂದರೆ ಗುರುವಿಗೆ ಬಹಳ ಶ್ರೇಷ್ಠವಾದಂಥ ಒಂದು ಸ್ಥಾನ. ಸಂಕಲ್ಪವನ್ನು ಮಾಡುವಾಗ ಶುಭ ಏಕಾದಶ ಸ್ಥಾನ ಫಲಪ್ರಾಪ್ತ್ಯರ್ಥಂ ಎಂಬುದಾಗಿ ಹೇಳ್ತಾರೆ. ಏಕಾದಶ ಸ್ಥಾನಕ್ಕೆ ನಮ್ಮಲ್ಲಿ ಭಾಗ್ಯವನ್ನು ಉಂಟು ಮಾಡುವಂತಹ, ಲಾಭವನ್ನು ಉಂಟು ಮಾಡುವಂತಹ, ಮನುಷ್ಯನನ್ನು ದಾರಿ ಚೇಂಜ್ ಮಾಡುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಸ್ಥಾನ. ಹಾಗಾಗಿ ಇದಕ್ಕೆ ಲಾಭಸ್ಥಾನ, ಲಾಭ ಅಂತೇಳಿ ಹೇಳ್ತಾರೆ ಏಕಾದಶಕ್ಕೆ. ಗೋಚಾರದಲ್ಲೂ ಕೂಡ ಅನ್ವಯವಾಗುವಂತೆ ಲಾಭದಲ್ಲಿರುವಂತಹ ಗ್ರಹಗಳು ಬಹಳ ಉತ್ತಮವಾದಂಥ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ ಹೇಳುವಂಥದ್ದು ಶಾಸ್ತ್ರ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿ ಯಾವ ಸಂದರ್ಭಕ್ಕೆ ಅಂತ ನಾನು ಹೇಳಿದೇನೋ ಅಂತಹ ಸಂದರ್ಭದಲ್ಲಿ ಖಂಡಿತವಾಗೂ ನಿಮಗೆ ಗುರು ಬಹಳ ಶ್ರೇಷ್ಠವಾದಂಥ ಅವಕಾಶಗಳನ್ನು, ದಾರಿಯನ್ನು ಗುರು ನೀಡ್ತಾನೆ. ನೋಡಿ, ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂತಂದರೆ, ಸರ್ವಾಭೀಷ್ಟಾಗಮೋ ಜ್ಯೇಷ್ಠಭ್ರಾತ ಜಾತಾಃ ನಿಜಾತ್ಮಜಾಃ ವಾಮಕರಣೇರ್ಥ ಲಾಭಶ್ಚ ಚಿಂತ್ಯಾಃ ಏಕಾದಶೇನತೆ ಲಾಭಸ್ಥಾನೇನ ಲಗ್ನ ದಕಿಲ ಧನ ಚಯ ಪ್ರಾಪ್ತಿಮಿಚ್ಛಂತಿ ಸರ್ವೇ ಎಂಬುದಾಗಿ ಜಾತಕ ಪಾರಿಜಾತದಲ್ಲಿ ಹೇಳ್ತಾರೆ ಗ್ರಂಥಗಳಲ್ಲಿ. ಹಾಗಾಗಿ ನಿಮಗೆ ಏಕಾದಶಕ್ಕೆ ಹೋಗುವಂತಹ ಒಂದು ಗುರುವು ಇಂತಹ ಎಲ್ಲ ಫಲಗಳನ್ನು ಕೂಡ ನೀಡ್ತಾನೆ. ಮಿಕ್ಕಿರುವಂತಹ ಗ್ರಹಗಳಿಲ್ವಾ? ಮಿಕ್ಕಿರುವಂತಹ ಗ್ರಹಗಳು ಕೂಡ ಇದ್ದಾವೆ. ಯಾಕಂದರೆ ಸಪ್ತಮದಲ್ಲಿರುವಂಥ ಶನೀಶ್ವರ ಇದ್ದಾನೆ, ಅವನು ಹಾಗೇ ಇರ್ತಾನೆ, ಅವನೇನು ಬದಲಾವಣೆ ಆಗುವುದಿಲ್ಲ. ಇನ್ನೇನು 12ನೇ ರಾಶಿಯಲ್ಲಿರುವಂತಹ ಕೇತು, ಹಾಗೆ ನಿಮ್ಮ ರಾಶಿಯಿಂದ ಬಹಳ ಪ್ರಬಲವಾದಂಥ ಸ್ಥಾನದಲ್ಲಿ 6ನೇ ರಾಶಿಯಲ್ಲಿರುವಂಥ ರಾಹು, ಹೀಗೆಲ್ಲ ಮಿಕ್ಕಿರುವಂಥ ಗ್ರಹಗಳು ಕೂಡ ಇರ್ತಾರೆ. ಆ ಗ್ರಹಗಳು ಕೂಡ ಪ್ರಭಾವವನ್ನು ಖಂಡಿತವಾಗೂ ಕೊಡ್ತಾರೆ. ಆದರೆ ಗುರುವಿನ ಬಲ ಅಥವಾ ಗುರುವಿನ ಪ್ರಭಾವ, ಗುರುವಿನ ಅನುಗ್ರಹ ಹೇಳುವಂಥದ್ದು ಇನ್ನೂ ಜಾಸ್ತಿಯಾಗಿ, ಇನ್ನೂ ಅನುಕೂಲವಾಗಿ ಗುರು ಅನುಗ್ರಹಿಸ್ತಾನೆ. ಹಾಗಾಗಿ ನೋಡಿ, ಏನೇನು ನಿಮಗೆ ಶುಭವಾದಂಥ ಫಲಗಳನ್ನು ಕೊಡಬೇಕು ಎಂಬುದನ್ನು ಕೂಡ ನಾವು ಗಮನಿಸೋಣ. ಹಾಗೆ ವಿಡಿಯೋ ಕೊನೆಯಲ್ಲಿ ಬಹಳ ಜಾಗ್ರತೆ ಯಾವ್ಯಾವ ವಿಷಯದಲ್ಲಿ ಎಂಬುದನ್ನು ಕೂಡ ಗಮನಿಸೋಣ. ಹಾಗಾಗಿ
ವಿಡಿಯೋ ಕೊನೆವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಕೆಲವೊಂದಷ್ಟು ವಿಷಯಗಳನ್ನು ನೋಡ್ತೀರಿ, ಹಾಗೆ ಬಿಟ್ಟುಬಿಡ್ತೀರಿ. ಕೊನೆಗೆ ಬಹಳ ಜನ ಕಮೆಂಟನ್ನು ಕೂಡ ಮಾಡ್ತೀರಿ, ಕೊನೆಗೆ ಅದು ಆಗೋದೇ ಇಲ್ಲ ಅಂಥೇಳಿ. ಯಾಕಂದರೆ ಇದು ಗೋಚಾರದಲ್ಲಿರುವಂತಹ ಗ್ರಹಗಳನ್ನು ನಾವು ಪೂರಕವಾಗಿ ನೋಡಿಕೊಂಡು ಹೇಳ್ತಾ ಇರುವಂಥ ಫಲ, ನಿಮ್ಮ ಜಾತಕವನ್ನು ವ್ಯಕ್ತಿಗತವಾಗಿ ಹೇಳ್ತಾ ಇರುವಂಥ ಫಲ ಅಲ್ಲ ಇದು. ನೋಡಿ, ಬಹಳ ಮುಖ್ಯವಾಗಿ ಭಾವ ಮತ್ತು ಏಕಾದಶದಲ್ಲಿರುವಂತಹ ಗ್ರಹವು ಸರ್ವಾಭೀಷ್ಟಾಗಮ. ಮನುಷ್ಯನಿಗೆ ಸರ್ವ ಎಂಬುದಾಗಿ ಕರೆದ್ಬಿಟ್ರು. ಸರ್ವ ಅಂತಂದರೆ ಎಲ್ಲವೂ ಕೂಡ ಸೇರುವಂಥದ್ದು. ವಿದ್ಯೆ, ಉದ್ಯೋಗ, ಹಣಕಾಸು, ಮನುಷ್ಯನಿಗೆ ಬೇಕಾದಂಥ ಆಸೆ, ಇದಿಷ್ಟನ್ನೂ ಕೂಡ ಸೇರಿಸಿ ಸರ್ವ ಎಂಬುದಾಗಿ ಹೇಳಿದ್ರು. ಅದೆಲ್ಲವನ್ನು ಕೂಡ ಆಗಮ. ಆಗಮ ಅಂದರೆ ಬರ್ತದೆ, ನೀವಿದ್ದಲ್ಲಿ ಬರುತ್ತೆ. ಎಷ್ಟೋ ಸಲ ನೋಡಿ, ನಾವು ಉದ್ಯೋಗ ಹುಡುಕ್ತಾ ಇರ್ತೇವೆ, ಆದರೆ ಇಂಟ್ರು ಪಾಸಾಗಿ ಅವರು ಕರೆದು ಸೇರಿಕೊಟ್ರೆ ನಮ್ಮ ಸಂಬಳ ಅಂಥೇಳಿ ಬರುತ್ತೆ, ಇಲ್ಲಾಂದರೆ ಖಂಡಿತವಾಗೂ ಸಂಬಳ ಅಂಥೇಳಿ ಬರುವುದಿಲ್ಲ. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ಅವರಾಗೇ ಕರೆದು ಒಂದು ಒಳ್ಳೆ ರೀತಿಯಾದಂತಹ ಕೆಲಸವನ್ನು ಕೂಡ ನಿಮಗೆ ಅನುಗ್ರಹಿಸ್ತಾರೆ, ಕೊಡ್ತಾರೆ ಹೇಳುವಂಥದ್ದು. ಹಾಗಾಗಿ ಒಂದನೇದಾಗಿ ಅಭೀಷ್ಟ ಆಗಮ. ಈ ವರ್ಷದಲ್ಲಿ ಏನಂತಂದರೆ ಗುರುವಿನ ಉಚ್ಚವಾದಂಥ ಸ್ಥಾನದಿಂದ ಅಭೀಷ್ಟ, ನಿಮ್ಮ ಏನೇನು ಅಭೀಷ್ಟಗಳಿದೆಯೋ, ಯಾಕಂದರೆ ಒಬ್ಬೊಬ್ಬರ ಆಸೆ ಆಕಾಂಕ್ಷೆಗಳು ಅನಂತರ ಇರಬಹುದು. ಹಾಗಾಗಿ ಇದಕ್ಕೆ ನಮ್ಮಲ್ಲಿ ಏಕಾದಶ ಭಾವಕ್ಕೆ ಹೆಚ್ಚಿನದಾಗಿ ಲಾಭ ಲಾಭ ಅಂತ ಹೇಳಿ ಕರೆದು. ಲಾಭ ಅಂತಂದರೆ ಎಲ್ಲ ವಿಷಯದಲ್ಲೂ ಕೂಡ ಲಾಭ. ಒಂದು ವಾಹನ ಹೇಳುವಂಥದ್ದು ಪಡ್ಕೊಳ್ಬೇಕಂದ್ರೆ ಅದು ಲಾಭದಿಂದನೇ ಬರುತ್ತೆ. ಹಾಗಾಗಿ ಈ ಲಾಭವನ್ನು ಕೊಡುವಂತಹ ಗ್ರಹವು ಸರ್ವಾಭೀಷ್ಟ ಆಗಮ ಎಂಬುದಾಗಿ ಹೇಳಿದರು. ಒಂದೊಂದೇ ಕೆಲಸ ಅಂತ ಹೇಳಬಹುದು, ಆದರೆ ಶಾಸ್ತ್ರಿಗಳೆಲ್ಲ ಹಂಗೆ ಹೇಳಿಲ್ಲ. ನಿಮಗೆ ಏನೇನು ಬೇಕಪ್ಪ ಅಂತಹದ್ದನ್ನೆಲ್ಲ ಗುರು ಕೊಡ್ತಾ ಬರ್ತಾನೆ. ಸರ್ವಾಭೀಷ್ಟಾಗಮ. ಹಾಗೆ ಜ್ಯೇಷ್ಠ ಭ್ರಾತ, ಬಹಳ ಮುಖ್ಯವಾಗಿ ಹೇಳಿದ್ರು. ಜ್ಯೇಷ್ಠ ಸಹೋದರ, ನಿಮ್ಮಲ್ಲೇ ಏನಾದರೂ ಕಿರಿಕಿರಿ, ನಿಮ್ಮಲ್ಲೇ ಏನಾದರೂ ಅಣ್ಣ ತಮ್ಮಂದಿರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದರೆ ಜ್ಯೇಷ್ಠ ಭ್ರಾತರಿನಿಂದ ಅನುಕೂಲವಾಗ್ತದೆ. ಯಾಕಂದರೆ ಅಣ್ಣ ತಮ್ಮನಲ್ಲೇ ಏನೋ ಕಿರಿಕಿರಿ ಆಗ್ತಾ ಇದೆ, ಅಥವಾ ಕಲಹ ಆಗ್ತಾ ಇದೆ, ಅಥವಾ ಯಾವುದೊಂದು ಹಣಕಾಸು ಬರಬೇಕು, ಆ ಹಣಕಾಸಿನಲ್ಲಿ ಯಾವುದೋ ಒಂದು ಜಮೀನು ವ್ಯಾಜ್ಯಗಳಾಗಿದೆ. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಆ ಸಹೋದರರಿಂದ ಅನುಕೂಲ ಆಗುವಂತಹದ್ದು. ಮತ್ತು ಸಂಪತ್ತಿನ ಸೃಷ್ಟಿ, ಬಹಳ ಮುಖ್ಯವಾಗಿ ಸಂಪತ್ತಿನ ಸೃಷ್ಟಿಯನ್ನು ಕೂಡ ಹೇಳ್ತದೆ ಶಾಸ್ತ್ರ. ಈ ಒಂದು ಸಮಯದಲ್ಲಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ಹಣ ರಿಟರ್ನ್ ಬರುವಂಥದ್ದು, ಮತ್ತು ಅದನ್ನು ಮತ್ತೊಂದು ಕಡೆ ಹೂಡಿಕೆ ಮಾಡುವಂಥದ್ದು, ಅಥವಾ ಭೂಮಿಯಲ್ಲಿ ಏನಾದರೂ ಬದಲಾವಣೆ ಮಾಡುವಂಥದ್ದು, ಇದ್ದ ಭೂಮಿ ಇದ್ದರೆ ಅದನ್ನು ಸೇಲ್ ಮಾಡಿ ಮತ್ತೊಂದು ಕಡೆಗೆ ತೆಗೆದುಕೊಳ್ಳುವಂಥದ್ದು. ಹೀಗೆ ಸಂಪತ್ತಿನ ಸೃಷ್ಟಿ, ಸಂಪತ್ತಿನ ಪ್ರಾಪ್ತಿ, ಇದೆರಡನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಯಾಕಂದರೆ ಗುರುವಿಗೆ ವಿಶೇಷವಾಗಿ ಸಂಪತ್ತಿನ ಕಾರಕ ಎಂಬುದಾಗೂ ಕೂಡ ಕರೀತಾರೆ. ಹಾಗಾಗಿ ಸಂಪತ್ತು ಎಲ್ಲೋ ಒಂದು ಕಡೆ ನಿಮಗೆ ಯೋಚನೆ ಇರುತ್ತೆ, ಯಾವುದೊಂದು ಜಾಗ ತೆಗೆದುಕೊಳ್ಳೋಣ, ಜಮೀನು ತೆಗೆದುಕೊಳ್ಳೋಣ, ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಮಾಡೋಣ ಅಂತಂದರೆ ಆ ಗುರುವು ಕೆಲಸ ಮಾಡಲಿಕ್ಕೆ ಹೆಲ್ಪನ್ನು ಕೂಡ ಮಾಡಿಕೊಡ್ತಾನೆ, ಸಂಪತ್ತಿನ ಸೃಷ್ಟಿಯನ್ನು ಕೂಡ ಮಾಡ್ತಾನೆ. ಹಾಗೆ ಎಡಕಿವಿ, ಬಹಳ ಮುಖ್ಯವಾಗಿ ಕಿವಿಯ ಏನೋ ತೊಂದರೆ ಇದೆ ಅಥವಾ ಕಿವಿಯಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಆ ಎಡಕಿವಿಯ ತೊಂದರೆಯನ್ನು ಕೂಡ ಪರಿಹಾರ ಮಾಡುವಂತಹ ಗುರು ಅನುಗ್ರಹಿಸ್ತಾನೆ. ಎಷ್ಟೋ ಸಲ ಎಲ್ಲ ಚೆನ್ನಾಗಿರುತ್ತೆ, ಅರ್ಧ ಭಾಗದ ನೋವು ಬರುವಂಥದ್ದು, ಅರ್ಧ ಕಿವಿಯಲ್ಲೇನೋ ತೊಂದರೆ ಬರುವಂಥದ್ದು, ಇದನ್ನೆಲ್ಲ ಗುರು ಪರಿಹಾರ ಮಾಡ್ತಾನೆ ಹೇಳೋದನ್ನು ಕೂಡ ಹೇಳ್ತಾರೆ. ಹಾಗೆ ಅರ್ಥಲಾಭಶ್ಚ, ಅರ್ಥಲಾಭ ಅಂತಂದರೆ ಹಣಕಾಸು. ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಹೀಗೆ 4 ರೀತಿಯಾದಂತಹ ಚತುರ್ವಿಧವಾದಂತಹ ಪುರುಷಾರ್ಥಗಳನ್ನು ಕೂಡ ನೀಡುವಂತಹ ನಿಟ್ಟಿನಲ್ಲಿ ಗುರು ನಿಮ್ಗೆ ಅನುಗ್ರಹಿಸ್ತಾನೆ. ಯಾಕಂದರೆ ಧರ್ಮದಿಂದ ಬರುವಂತಹ ಅರ್ಥ ಹಣವನ್ನು ಕೂಡ ಕೊಡ್ತಾನೆ. ಅದರಿಂದ ಧರ್ಮಾರ್ಥ ಕಾಮ, ಅದರಿಂದ ಬೇಕಾದಂಥ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳುವಂಥದ್ದು. ಕೊನೆಗೆ ಗುರುವನ್ನು ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕವಾದಂತಹ ಚಿಂತಕರು ಕೂಡ ಗುರುವನ್ನು ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಯಾಕಂದರೆ ನಿಮಗೆ ಅಲೌಕಿಕವಾದಂತಹ ತಿಳುವಳಿಕೆ ಬರಬೇಕು, ಒಂದಷ್ಟು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಒಂದಷ್ಟು ಭಗವನ್ ನಾಮಸ್ಮರಣೆ ಮಾಡಬೇಕು, ಒಂದೊಂದು ತೀರ್ಥಕ್ಷೇತ್ರನ ದರ್ಶನ ಮಾಡಬೇಕು ಅಂತಂದರೆ ಗುರು ಏಕಾದಶಿಯಲ್ಲಿದ್ದಾಗ ಅದೆಲ್ಲ ಆಗುತ್ತದೆ. ಎಷ್ಟೋ ಸಲ ತಂದೆ ತಾಯಿಯವರೇನೋ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು, ಅಥವಾ ನಾ ಪ್ರತಿ ದಿವಸ ಕಷ್ಟಪಟ್ಟು ದುಡಿತಾ ಇದ್ದೇನೆ, ನನ್ನ ಜೀವನದಲ್ಲಿ ಏನಾದ್ರು ಒಂದು ಸಾರ್ಥಕತೆ ಆಗತ್ತಾ ಅಂಥೇಳಿ ನೋಡ್ಲಿಕ್ಕೆ ಹೋದರೆ ಆ ಸಾರ್ಥಕತೆಯನ್ನು ಗುರು ಕೊಡ್ತಾನೆ. ಅದನ್ನು ಧರ್ಮದಿಂದ ಬರುವಂತಹ ಒಂದು ಒಳ್ಳೆ ರೀತಿಯಾದಂಥ ಫಲ ಎಂಬುದನ್ನು ಕೂಡ ನಾವು ಹೇಳಬಹುದು. ಹಾಗಾಗಿ ಗುರು ಅನುಗ್ರಹಿಸ್ತಾನೆ, ನೀವು ಅದಕ್ಕೇನೂ ಕೂಡ ವರಿ ಮಾಡಬೇಡಿ. ಹಾಗಾಗಿ ತೀರ್ಥಕ್ಷೇತ್ರಾದಿಗಳನ್ನು ಕೂಡ ನೀವು ಹೋಗುವಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಹಾಗೆಯೇ ಲಾಭೇ ಪ್ರಭೂತ ಧನವಾನ್, ಬಹಳ ಮುಖ್ಯವಾಗಿ ಹೇಳ್ತಾರೆ. ಪ್ರಭೂತ ಧನ ಅಂತಂದರೆ ಜಾಸ್ತಿ ಬಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಹಣವೇ ಬರುತ್ತೆ. ಯಾಕಂದರೆ ಇವತ್ತಿನ ಇನ್ಫ್ಲೇಷನ್ ರೇಟ್ ನೋಡಲಿಕ್ಕೆ ಹೋದರೆ ಎಷ್ಟೇ ಇದ್ದರೂ ಕೂಡ 500 ರೂಪಾಯಿ, 100 ರೂಪಾಯಿ, 50 ರೂಪಾಯಿಗೆಲ್ಲ ಬೆಲೆ ಇಲ್ಲದೇ ಇದ್ದಾಗ ಆಗೋಗಿದೆ. ಹಾಗಾಗಿ ಪ್ರಭೂತ ಧನವಾನ್ ಎಂಬುದಾಗಿ ಹೇಳ್ತಾರೆ. ಪ್ರಭೂತ ಜಾಸ್ತಿ ಮಟ್ಟದ ಹಣ, ಎಲ್ಲೋ ಒಂದು ಜಾಗ ತೆಗೆದುಕೊಳ್ಬೇಕು ಅಂದರೆ ಜಾಸ್ತಿ ಮಟ್ಟದ ಹಣದಿಂದ ನೀವು ಭೂಮಿ ಖರೀದಿ ಮಾಡ್ತೀರಿ ಎಂಬುದನ್ನು ಕೂಡ ಹೇಳ್ತಾರೆ. ಹಾಗಾಗಿ ಗುರು ನಿಮಗೆ ಬಹಳ ಮುಖ್ಯವಾದಂಥ ಸಂಪತ್ತನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಹಾಗೆ ಧಾರ್ಮಿಕ ಮೂಲದಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು,
ನೋಡಿ, ಬಹಳ ಮುಖ್ಯವಾಗಿ ದೇವಸ್ಥಾನದ ಅರ್ಚಕರಿರಬಹುದು, ಅಥವಾ ಧಾರ್ಮಿಕವಾದಂಥ ಪೌರೋಹಿತ್ಯ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಪಾಠ ಪ್ರವಚನ ಮಾಡ್ತಾ ಇರುವಂಥದ್ದಿರಬಹುದು, ಅಥವಾ ಕೆಲವೊಂದಷ್ಟು ಆಶ್ರಮಗಳನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಹೀಗೆಲ್ಲ ನಿಮಗೆಲ್ಲ ಹೆಚ್ಚಿನದಾದಂತಹ ಧರ್ಮ ಮಾರ್ಗವನ್ನು ಕೂಡ ಕೊಟ್ಟು ಗುರು ಅದನ್ನು ಪ್ರೇರಣೆ ಮಾಡ್ತಾನೆ. ಇನ್ನೂ ಚೆನ್ನಾಗಿ ಅನುಷ್ಠಾನ ಮಾಡಿ, ತಪಸ್ಸನ್ನು ಮಾಡಿ ಅಂತಲೂ ಗುರು ಅನುಗ್ರಹಿಸ್ತಾನೆ. ಹಾಗೆ ನೀರೋಗಿ ಆಗುವ ಹಾಗೆ ನೋಡಿ, ಬಹಳ ಮುಖ್ಯವಾಗಿ ಇದೆಲ್ಲ ಆಗಬೇಕು ಅಂತಂದರೆ ನಮಗೆ ರೋಗ ರುಜಿನ ಇರಬಾರದು ಅಲ್ವಾ. ಹಾಗಾಗಿ ನಿಮಗೆ ಏಕಾದಶ ಸ್ಥಾನಕ್ಕೆ ಬರುವಂತಹ ಗುರು ರೋಗವನ್ನು ಕೂಡ ನಿವೃತ್ತಿ ಮಾಡ್ತಾನೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ನೀರೋಗಿ ಆಗುವ ಹಾಗೆ ಮಾಡ್ತಾನೆ. ಹಾಗೆ ಒಳ್ಳೆ ರೀತಿಯಾದಂತಹ ಸಹೋದರನನ್ನು, ಸನ್ಮಿತ್ರನನ್ನು ಗುರು ಅನುಗ್ರಹಿಸ್ತಾನೆ. ಬಹಳ ಮುಖ್ಯವಾಗಿ ನೋಡಿ, ಒಳ್ಳೆಯವರ ಸಹವಾಸ ಸಿಗುವಂಥದ್ದೇ ಬಹಳ ಕಷ್ಟ ಇವಾಗ. ಹಾಗಾಗಿ ಎಷ್ಟು ದಿವಸ ಗಲಾಟೆ ಆಗುತ್ತೆ, ಎಷ್ಟು ದಿವಸಕ್ಕೆ ಮಿತ್ರರಾಗಿರ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಸಹೋದರರು, ಹಾಗೆ ಒಳ್ಳೆ ರೀತಿಯಾದಂಥ ವ್ಯಕ್ತಿಗಳು ನಮ್ಮ ಜೊತೆಗೆ ಬರುವಂಥ ಅವಕಾಶಗಳು ಕೂಡ ಆಗುತ್ತೆ. ಹಾಗೆ ಯಾರ್ಯಾರು 64 ವಿದ್ಯೆಗಳಲ್ಲಿ, ಶಾಸ್ತ್ರಾಧ್ಯಯನಗಳಲ್ಲಿ ಎಲ್ಲ ಅವಕಾಶ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಧ್ಯಯನ ಪ್ರೀತಿಯನ್ನು ಜಾಸ್ತಿ ಮಾಡ್ತಾನೆ. ಮತ್ತು ವಿದ್ಯಾರ್ಥಿಗಳಿಗೆ ನಿರಂತರವಾದಂಥ ಓದುವಂಥದ್ದು ಕಲಿಕೆ ಜೀವನ ಅಲ್ವಾ, ಜೀವನವೇ ಕಲಿಕೆ. ಹಾಗಾಗಿ ಅಂತಹ ಆ ಕಲಿಕೆಯನ್ನು ಕೂಡ ಜಾಸ್ತಿ ಗುರು ಅನುಗ್ರಹಿಸ್ತಾನೆ. ಮತ್ತು ಯಾರ್ಯಾರು ಕಷ್ಟಪಟ್ಟು ಅಧ್ಯಯನ ಮಾಡ್ತಾ ಇದ್ದೀರೋ, ಯಾವುದೇ ಇರಬಹುದು, ಲೌಕಿಕವಾದಂಥದ್ದಿರಬಹುದು, ಯಾವುದೇ ಕೂಡ ಅಧ್ಯಯನ ಮಾಡ್ತಾ ಇದ್ದರೆ ಅದಕ್ಕೆ ಪ್ರೋತ್ಸಾಹ. ನೋಡಿ, ಎಷ್ಟೋ ಸಲ ನಮ್ಮ ಕೈಯಲ್ಲಿ ಹಣ ಇಲ್ಲ, ನಮಗೆ ಓದಬೇಕು ಹೇಳುವಂಥ ಬಹಳ ಆಸೆ, ಅಂದರೆ ದುಡ್ಡು ಕಟ್ಟಬೇಕು, ಓದಬೇಕು ಹೇಳುವಂಥದ್ದು ಇರುತ್ತೆ. ಆದರೆ ಎಷ್ಟೋ ಜನಕ್ಕೆ ಬಡತನದಲ್ಲಿದ್ದವರು ವಿದ್ಯೆಯಿಂದ ವಂಚಿತರಾಗುವಂಥ ಒಂದು ಪರಿಸ್ಥಿತಿ. ಹಾಗಿದ್ದಾಗೂ ಕೂಡ ಈ ಗುರು ಏಕಾದಶಿ ಸ್ಥಾನದಲ್ಲಿ ಬಂದಾಗ ನಿಮಗೆ ಯಾವುದೋ ಒಂದು ವ್ಯಕ್ತಿಗಳಿಂದ ಅಥವಾ ಯಾವುದೋ ಒಂದು ಸಪೋರ್ಟ್ ಸಿಗುವಂತಹದ್ದು, ಯಾವುದೋ ಒಂದು ವ್ಯಕ್ತಿಗಳಿಂದ ನಿಮಗೆ ಬಹಳ ಉತ್ತಮವಾದಂಥ ಅವಕಾಶಗಳನ್ನು ಕೂಡ ಮಾಡಿ ಅಧ್ಯಯನದಲ್ಲಿ ಪ್ರೀತಿಯನ್ನು, ಅಧ್ಯಯನದಲ್ಲಿ ಅವಕಾಶಗಳನ್ನು ಕೂಡ ಗುರು ನೀಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು ವಿದ್ಯಾರ್ಥಿಗಳಿಗೆ. ಎಷ್ಟೋ ಸಲ ನಮ್ಮ ಕೈಯಲ್ಲಿ ದುಡ್ಡೇ ಇರೋದಿಲ್ಲ, ಒಂದು ಪುಸ್ತಕ ಕೊಂಡ್ಕೊಳ್ಬೇಕು ಅಂತಿರುತ್ತೆ ಅಲ್ವಾ. ಹಾಗಾಗಿ ಇಂತಹ ಕಷ್ಟಗಳನ್ನೆಲ್ಲ ಗುರು ಪರಿಹಾರ ಮಾಡ್ತಾನೆ. ಮತ್ತು ಸತ್ಪುತ್ರರು ನೋಡಿ, ಬಹಳ ಮುಖ್ಯವಾಗಿ ಹೇಳಿದರು, ವಿವಾಹಾದಿಗಳಿಗೆ ಆಗಿರುವಂತಹ ವ್ಯಕ್ತಿಗಳಿಗೆ, ಕನ್ಯಾ ರಾಶಿಯವರಿಗೆ ಸಂತಾನ ಆಗಲಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದರೆ ಆ ಸಂತಾನಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಯಾಕಂದರೆ ಜೀವನದಲ್ಲಿ ಮದುವೆ ಹೇಳುವಂಥದ್ದು ಆದರೂ ಕೂಡ 5 ವರ್ಷ, 10 ವರ್ಷ, 2 ವರ್ಷ ಹಿಂಗೆ ಒದ್ದಾಡ್ತಾ ಇರ್ತೀರಿ. ಹಾಗಾಗಿ ಅಂತಹ ವಿವಾಹಾನಂತರ ಸಂತಾನಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಮತ್ತು ಅದರ ಜೊತೆಗೆ ಶತ್ರುಭೈ ಪರಿಪೀಡಿತ ಅಂದರೆ 6ನೇ ರಾಶಿಯಲ್ಲಿರುವಂತಹ ರಾಹುವು ಕೂಡ ನೋಡಿ, ಏಕಾದಶ ಸ್ಥಳದಲ್ಲಿರುವಂತಹ ಗುರು ಕೂಡ ಸಪೋರ್ಟ್ ಮಾಡ್ತಾನೆ. ಅರ್ಥ ಏನಂತಂದರೆ, ನಿಮಗೆ ಶತ್ರುಗಳು, ಒಳಗಡೆ ಇರುವಂತಹ ಶತ್ರುಗಳು, ಹೊರಗಡೆ ಇರುವಂಥ ಶತ್ರುಗಳು, ಎರಡೂ ಶತ್ರುಗಳು ಕೂಡ ದೂರ ಆಗುವಂತಹ ಒಂದು ಆ ಪರಿಸ್ಥಿತಿಯನ್ನು ಗುರು ನೀಡುತ್ತಾನೆ. ಯಾಕಂದರೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬರುವಂತಹ ಅನಾರೋಗ್ಯ ಇರಬಹುದು, ಅಥವಾ ಮನಸ್ಸಿನ ಶತ್ರುಗಳಿರಬಹುದು, ಅಥವಾ ಆಲಸ್ಯತನ ಇರಬಹುದು, ಅಥವಾ ಏನೋ ಒಂದು ಕೆಲಸಕ್ಕೆ ಹೊರಡಬೇಕು ಅಂದ್ಕೊಳ್ತೇವೆ, ಆ ಕ್ಷಣಕ್ಕೆ ಆ ಕೆಲಸವನ್ನೇ ಮಾಡಲಿಕ್ಕಾಗೋದಿಲ್ಲ. ಎಷ್ಟೋ ಸಲ ವಿಘ್ನಗಳು, ತೊಂದರೆಗಳು ಪುನಃ ಬರ್ತಾ ಇರುತ್ತೆ. ಹಾಗಾಗಿ ಅಂತಹ ಆ ವಿಘ್ನಗಳನ್ನು ಕೂಡ ಪರಿಹಾರ ಮಾಡುವಂತಹವನು ಗುರು ಆಗ್ತಾನೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯ ಅನಂತರದಲ್ಲಿ ಸಂತಾನಾದಿಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಮತ್ತು ಸತ್ಯ ಧರ್ಮರತರ ಯಾರಿದ್ದಾರೋ ಅಂಥವರಿಗೆ ಉತ್ತಮವಾದಂಥ ಸ್ವಭಾವ ಇರುವಂಥ ವ್ಯಕ್ತಿಗಳ ಪರಿಚಯವಾಗುತ್ತೆ. ಹಾಗೆ ಯಾವುದೇ ರೀತಿಯಾದಂತಹ ಕುಟುಂಬದಲ್ಲಿರುವಂತಹ ಕಲಹಗಳು, ಕುಟುಂಬದಲ್ಲಿರುವಂತಹ ದೋಷಗಳು, ತೊಂದರೆಗಳಿದ್ದರೆ ಅದು ಕೂಡ ಆ ಗುರು ನಿವೃತ್ತಿ ಮಾಡ್ತಾನೆ. ಹಾಗಾಗಿ ಇದಿಷ್ಟು ಗುರುವಿಂದ ಬರುವಂಥ ಬಹಳ ಉತ್ತಮವಾದಂಥ ಫಲಗಳು ಎಂಬುದನ್ನು ಕೂಡ ಹೇಳಬಹುದು. ಹಾಗಾಗಿ ಈ ಗುರು ನಿಮಗೆ ನಿಮ್ಮ ಸರ್ವಾಭೀಷ್ಟ, ಎಲ್ಲ ರೀತಿಯಾದಂಥ ಅಭೀಷ್ಟಗಳನ್ನು ಕೂಡ ನೆರವೇರಿಸ್ತಾನೆ ಅಂಥೇಳಿ ನಾವು ತಿಳ್ಕೊಳ್ಬೋದು ಗ್ರಂಥಗಳ ಪ್ರಕಾರವಾಗಿ. ಆದರೆ ಆ ಗುರು ನೋಡಿ ಪುನಃ ಕೊನೆವರೆಗೂ ಇರ್ತಾನ ಅಂತ ಕೇಳಿದ್ರೆ ಇಲ್ಲ. ಅದು ಕೂಡ 31/10/2026 ಪುನಃ ಮತ್ತು ಸಿಂಹರಾಶಿಗೆ ಬಂದುಬಿಡ್ತಾನೆ. ಸಿಂಹರಾಶಿಗೆ ಬಂದಾಗ ಆವಾಗ ನಿಮ್ಮ ಗುರುಬಲ ಇರುವುದಿಲ್ಲ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಅಲ್ಲಿಂದ ಜನವರಿವರೆಗೂ ಕೂಡ ಗುರುಬಲ ಇರುವುದಿಲ್ಲ. ಆವಾಗ ಏನಂತಂದರೆ ಗುರುವಿನ ಆರಾಧನೆ ಮಾಡುವಂಥದ್ದು, ಒಂದಷ್ಟು ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಏನೇನು ನೋಡಿ, ಒಂದನೇದಾಗಿ ಗುರುಬಲ ಇರುವುದಿಲ್ಲ, ನೀವು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಕ್ಕೆ ಕೈ ಹಾಕುವಾಗ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗೃಹಿಣಿಯರು, ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಮತ್ತು ಬಹಳ ಮುಖ್ಯವಾಗಿ ಕಾನೂನಿನ ಸಂಬಂಧವಾದಂಥ ಕೆಲಸ ಕಾರ್ಯಗಳು, ಕೋರ್ಟು ಕಚೇರಿ, ಹೀಗೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದರೆ ಅಂಥವರು ಬಹಳ ಮುಖ್ಯವಾಗಿ, ಯಾಕಂದರೆ ಸಪ್ತಮ ರಾಶಿಯಲ್ಲಿರುವಂಥ ಗುರು ನೇರ ನಿಮ್ಮ ಮೇಲೆ ದೃಷ್ಟಿ ಇದೆ. ಹಾಗಾಗಿ ನೀವು ಒಳ್ಳೆಯದಾಗಲಿ ಅಂಥೇಳಿ ಕೇಸ್ ನಡೆಸ್ತಾ ಇರ್ತೀರಿ, ಅಥವಾ ಕೇಸ್ ಗೆಲ್ಲೇಬೇಕು ಅಂಥೇಳಿ ನಡೆಸ್ತಾ ಇರ್ತೀರಿ. ಆದರೆ ಆ ಗೆಲುವು ಹೇಳುವಂಥದ್ದು ಕೆಲವೊಂದು ಸಮಯಕ್ಕೆ ಆಗುತ್ತೆ, ಕೆಲವೊಂದು ಸಮಯಕ್ಕೆ ಆಗುವುದಿಲ್ಲ. ಹಾಗಾಗಿ ಅದನ್ನು ನೀವು ಆದಷ್ಟು ಸೂಕ್ಷ್ಮವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನುಷ್ಯ ಪ್ರಯತ್ನ ಮಾಡುವಂಥ ಭರವಸೆಯನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು. ಹಾಗೆ ನಾಲ್ಕನೆಯದಾಗಿ ಶಯನಸ್ಥಾನದಲ್ಲಿ ಇರ್ತಾನೆ. ಶಯನಸ್ಥಾನ ಅಂತಂದ್ರೇನು?
ತುಂಬ ಯೋಚನೆ ಬರುವಂಥದ್ದು, ಅಥವಾ ಸರಿಯಾದಂಥ ನಿದ್ರೆ ಬರದೇ ಇರುವಂಥದ್ದು, ಅಥವಾ ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಚಿಂತೆ ಇರುತ್ತೆ. ಆದರೆ ಕೈಯಲ್ಲಿ ಹಣಕಾಸಿಗೆ ಇಷ್ಟಿದ್ರೆ ಅದು ಕೆಲಸ ಮಾಡಬಹುದಾಗಿತ್ತು, ಅಥವಾ ಒಂದು ಆಫೀಸ್ ಓಪನ್ ಮಾಡಬೇಕಿತ್ತು, ಒಂದು 5 ಲಕ್ಷ ಇದ್ದರೆ ನನ್ನ ಕೈಯಲ್ಲಿ ಖಂಡಿತವಾಗ ಆಫೀಸ್ ಓಪನ್ ಮಾಡಿಬಿಡ್ತಿದೆ. ಹೀಗೆ ಇಂತಹ ಒಂದೆಲ್ಲ ಮನಸ್ಥಿತಿ ಬರುತ್ತೆ. ಹಾಗಾಗಿ ಗುರು 12ನೇ ರಾಶಿಯಲ್ಲಿದ್ದಾಗ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನೇ ನೀವು ಮಾಡ್ತಾ ಹೋಗಬೇಕು. ದೊಡ್ಡ ದೊಡ್ಡ ಕೆಲಸವನ್ನು ಕೂಡ ಮಾಡಿಕೊಂಡು ತಲೆ ಮೇಲೆ ಕಲ್ಲು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಮತ್ತು ಒಂದು ಬ್ರ್ಯಾಂಚ್ ಚೆನ್ನಾಗಿ ಮಾಡಿದಿರಿ, ಅನಂತರದಲ್ಲಿ 2ನೇ ಭಾಗವನ್ನು ಓಪನ್ ಮಾಡಬೇಕು ಅಂತಂದರೆ ಟೈಮನ್ನು ಕೂಡ ಸರಿಯಾದಂಥ ಸಮಯವನ್ನು ನೋಡಿಕೊಳ್ಬೇಕು. ಇಲ್ಲ ಅಂತಾದರೆ ಮತ್ತು ಕಷ್ಟ ತೊಂದರೆಗಳು ಪುನಃ ಬರಬಹುದು. ಹಾಗಾಗಿ ಒಂಚೂರು ಗುರು 12ನೇ ರಾಶಿಯಲ್ಲಿದ್ದಾಗ ಕೆಲವೊಂದಷ್ಟು ವಿಷಯದಲ್ಲಿ, ಆರ್ಥಿಕವಾದಂಥ ವಿಷಯಗಳಲ್ಲಿ, ಮತ್ತು ನಿಮ್ಮ ಸ್ನೇಹಿತರು ವ್ಯವಹಾರ ಮಾಡುವಂಥ ವ್ಯಕ್ತಿಗಳಲ್ಲಿ, ಮತ್ತು ಪಾರ್ಟ್ನರ್ಶಿಪ್ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಅವಕಾಶಗಳಿರುವಂಥ ವ್ಯಕ್ತಿಗಳು ತುಂಬಾ ನೀವು ಜಾಗೃತಿ ವಹಿಸ್ಕೊಡ್ಬೇಕು. ಇಲ್ಲ ಅಂತಾದರೆ ಸುಮ್ಮನೆ ಪಾರ್ಟ್ನರ್ ಜೊತೆಗೆ ಹೋಗ್ತೇವೆ ಅಥವಾ ಅಗ್ರಿಮೆಂಟು ವ್ಯಾಪಾರ ವ್ಯವಹಾರ ಅಂತೇಳಿ ಮಾಡ್ತೇವೆ, ಅದರಿಂದ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಸಿಕ್ಕಾಕೊಂಡಾಗ ನಮ್ಗೆ ಹೊರಗೆ ಬರಲಿಕ್ಕೆ ಆಗಲ್ಲ ಜೀವನದಲ್ಲಿ. ಎಷ್ಟೋ ಸಲ ವ್ಯವಹಾರದಲ್ಲಿ ಪುನಃ ತೊಂದರೆಗಳನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ 12ನೇ ರಾಶಿಯಲ್ಲಿ ಗುರು ಇರುವಾಗ ಬಹಳ ಜಾಗೃತಿ ವಹಿಸುವಂಥ ಪ್ರಯತ್ನ ಮಾಡಬೇಕು. ನೀವು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. 1ನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನೀವು ಗುರುಚರಿತ್ರೆ ಹೇಳುವಂಥ ಒಂದು ಗ್ರಂಥ ಇದೆ, ಅದನ್ನು ಶ್ರವಣ ಮಾಡಿ ಅಥವಾ ಕೇಳಿ, ಅದರಿಂದ ಬಹಳ ಶುಭವಾಗುತ್ತೆ. ಯಾಕಂದರೆ ಗುರುವಿನ ಆರಾಧನೆ ಹೇಳುವಂಥದ್ದು ನಿಮಗೆ ಗುರುಚರಿತ್ರೆ ಪಾರಾಯಣೆ, ಗುರುವಿನ ನಾಮಸ್ಮರಣೆ ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಎಷ್ಟೋ ಸಲ ಗುರುಬಲ ಇಲ್ಲದೇ ಇದ್ದಾಗ, ಗುರುವಿನ ಸಮಸ್ಯೆ ಇದ್ದಾಗ ಗುರುಚರಿತ್ರೆ ಪಾರಾಯಣೆ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡುತ್ತದೆ. ಇನ್ನು ಹಸ್ತ ನಕ್ಷತ್ರದವರು ನೋಡಿ ದತ್ತಾತ್ರೇಯ ಸ್ತೋತ್ರ ಹೇಳುವಂಥದ್ದಿದೆ. ಈಗ ಮಿಕ್ಕಿರುವಂತಹ ಎಲ್ಲ ದೇವರಿಗೂ ಸ್ತೋತ್ರ ಹೇಗಿದೆಯೋ ಹಾಗೆ ದತ್ತಾತ್ರೇಯ ದೇವರಿಗೆ ಸ್ತೋತ್ರ ಇದೆ. ದತ್ತಾತ್ರೇಯನ ಅನುಗ್ರಹ ಅಥವಾ ಗುರುವಿನ ಬಲ ಬರಲಿಕ್ಕೆ ಆ ದತ್ತಾತ್ರೇಯನ ಸ್ತೋತ್ರ ಬಹಳ ಮುಖ್ಯವಾಗಿ ಫಲ ಕೊಡುತ್ತೆ. ಹಾಗಾಗಿ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಕೂಡ ಪಠನೆ ಮಾಡಿ, ಪಾರಾಯಣೆ ಮಾಡಿ. ನಮ್ಮದೇ ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ಆ ದತ್ತಾತ್ರೇಯ ಸ್ತೋತ್ರವನ್ನು ಕೂಡ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ಶ್ರವಣ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಉತ್ತರ ಹಸ್ತ ಚಿತ್ತಾ ನಕ್ಷತ್ರದವರು ಬಹಳ ಮುಖ್ಯವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಗುರುವಿನ ಪ್ರಾರ್ಥನೆ ಅಥವಾ ಗುರುವಿನ ಸೇವೆ ಅಥವಾ ಗುರುವಿನ ಮಠಗಳಿಗೆ ಹೋಗಿ ನಿಮ್ಮ ಕೈಲಾದಂಥ ಸೇವೆಗಳನ್ನು ಮಾಡಿ. ಯಾಕಂದರೆ ಅದು ಇದು ಅಂತೇನಿಲ್ಲ, ಏನು ಸೇವೆ ಮಾಡಿದ್ರೂ ಕೂಡ ಗುರು ಅನುಗ್ರಹಿಸ್ತಾನೆ. ಅಂತಹ ಗುರುವಿನ ಸೇವೆಯಿಂದ ಆ ಭಗವನ ಸಂತೃಪ್ತಿಯನ್ನು ಹೊಂದಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕಿ ಜೈ.